ನೀವು ಎಲೆಕ್ಷನ್ ಕಮಿಷನ್ ಅನ್ನ ನೀವು ಫ್ರೀ ಅಂಡ್ ಫೇರ್ ಮಾಡಿಬಿಡ್ರಿ. ಇವರು ಒಂದು ಚುನಾವಣೆನೂ ಗೆಲ್ಲಲ್ಲ. ಪ್ರಾದೇಶಿಕ ಪಕ್ಷಗಳಕ್ಕಿಂತ ಹೀನಾಯ ಸ್ಥಿತಿ ಬಿಜೆಪಿ ಇದು. ರಾಜ್ಯಪಾಲರ ಕಚೇರಿ ಈಗ ಬಿಜೆಪಿ ಹೆಡ್ ಆಫೀಸ್ ಆಗಿದೆ, RSS ಹೆಡ್ ಆಫೀಸ್ ಆಗಿದೆ. ಇದು ಬರೇ ತಮಿಳುನಾಡಿನಲ್ಲಿ ಅಲ್ಲ, ಎಲ್ಲೆಲ್ಲಿ ಅವರ ಸರ್ಕಾರಗಳಿಲ್ಲ, ಗವರ್ನರ್ಗಳು ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿವೆ. This video is sponsored by Mahalakshmi Jewelers, Mannur Multi-Speciality Hospital, KBN University, Royal PU College of Science and Commerce, Imran Silk House, Al-Shari Group of Institutions, and by Ideal with G. ಅವ್ರದ್ದು ಭವಿಷ್ಯ ಏನದ ಹೇಳಕ್ಕೆ ಹೇಳಿ. ಫಸ್ಟ್ ಕಾಂಗ್ರೆಸ್ ಭವಿಷ್ಯ ಬಿಟ್ಬಿಡಿ. 30 ವರ್ಷದಿಂದ ನಡ್ಕೊಂಡು ಬಂದದ, ಇದೇನೋ ನಡೆದದ. ನಾನು ಹೇಳಿಲ್ವಾ, ಇವ್ರಿಗೆ ಯಾವ ಸಂಸ್ಥೆಗಳಿಗೆ ಬೆಂಬಲ ಇಲ್ಲ ಅಂದರೆ ಅಶೋಕರು ಆರಿಸಿ ಬರಲ್ಲ. ಇಲ್ಲಿ ಅವ್ರ ಕತೆ ಹೇಳಿ. ಇಲ್ಲಿ ಅವ್ರ ಪ್ರಬಲ ನಾಯಕರಲ್ರಿ. ಇಲ್ಲಿ ಅಭಿಮಾನೋತ್ಸವ ನಡೀತಾ ಇದೆ ಅಲ್ಲ, ಅಸ್ಸಾಂ ಕತಿ ತಗೊಂಡು ನಿಮ್ಗೇನು ಮಾಡೋದದ? ನಿಮ್ಮ ಕತಿ ಹೇಳ್ರಿ. ಅದಕ್ಕೆ ಅಲ್ಲ ನಿನ್ನೆ ಒಂದು ಸಭೆ ಮಾಡಿರೋದು. ಯಾಕದೆ ನಾವು ನಮ್ಮ ತಂತ್ರಗಳು ನೀವು ಮೀಡಿಯಾನಲ್ಲೇ ಡಿಸ್ಕಸ್ ಮಾಡ್ಬೇಕಂದ್ರೆ ಹೆಂಗ್ರಿ ಸರ್? ಸರ್ ಕೇಳಿಸ್ತಾ ಇದೆ. ಹಾಂ, ಅವರಿಗೆ ಸ್ಪಷ್ಟವಾಗಿ ಹೇಳಪ್ಪ, ಅಂತರ್ಜಾತಿ ಪರವಾಗಿದ್ದಾರ, ಗರ್ವಾಪ್ಸಿ ಪರವಾಗಿದ್ದಾರ ಅಂತ. ಅಂತರ್ಜಾತಿ ಅಂದರೆ ಎಲ್ಲರೂ ಯಾರಿಗಾನ ಮಾಡ್ಕೋಬೋದಲ್ಲ. ಮತ್ತು ಒಂದು ಕಡೆ ಲವ್ ಜಿಹಾದ್ ಅಂತಾನು ಇವರೇ ಹೇಳ್ತಾರೆ, ಒಂದು ಕಡೆ ಇದನ್ನು ಅವರೇ ಹೇಳ್ತಾರೆ. ಯಾಕೆ ಅವ್ರಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಿ? ಮೋಹನ್ ಭಾಗವತ್ ಅವ್ರಿಗೆ ಬಿಟ್ಬಿಡ್ರಿ. ಅರೆ, ಇರೋ ಎಲೆಕ್ಷನ್ನೇ ಗೆದ್ದಿಲ್ಲ, ಇನ್ನು ಮುಂದಿನ ಎಲೆಕ್ಷನ್ ಎಲ್ಲಿ ಗೆಲ್ತಾರ್ರಿ? ಈಗ ಇಷ್ಟು ಬೈ ಎಲೆಕ್ಷನ್ ಆಯಿತು, ಏನಂದ್ರು ಕಾಂಗ್ರೆಸ್ಸಿಗೆ ಮುಖಭಂಗ ಆಗುತ್ತೆ ಅಂತ. ಏನಾಯಿತು? ಮುಖಭಂಗ ಆಯ್ತಾ? ಮೊನ್ನೆ 2 ಕ್ಷೇತ್ರ ಗೆಲ್ತೀನಿ ಅಂದಿದ್ರಲ್ಲ, ಏನಾಯಿತು? ಯಾಕೆ ಗೆದ್ದಿಲ್ಲ? ನೋಡಿ, ಸುಮ್ಮನೆ ಇದು ಪ್ರಚಾರ ತಗೊಳ್ಳೋಕ್ಕೆ ಮಾತಾಡೋದಲ್ಲ. ಯು ಶುಡ್ ಶೋ ಸಮ್ ಸಬ್ಸ್ಟೆನ್ಸ್ ರೀ. ನಿಮ್ಮ ಈ BJP ಪಕ್ಷ ಅಸೆಂಬ್ಲಿನಲ್ಲಿ ಒಂದು ಅಡ್ಜರ್ನ್ಮೆಂಟ್ ಮೋಷನ್ನು ಅರ್ಧ ದಿನ ಇಟ್ಕೊಳಕ್ಕಾಗಲ್ಲ. ಅರ್ಧ ದಿನ ಅಲ್ಲಿ ನಾಯಕತ್ವದ ಕೊರತೆ ಇದೆ, ಯಾರು ಸಮರ್ಥ ನಾಯಕರಿಲ್ಲ. ಅವ್ರು ಮಾಡ್ತಾ ಇರುವಂಥ ಆರೋಪಗಳು ಇಲ್ಲಿವರೆಗೂ ಒಂದು ಕೂಡ ಪ್ರೂವ್ ಆಗಿಲ್ಲ. ಸುಮ್ಮನೆ ಪ್ರತಿಭಟನೆ ಮಾಡೋದು, ಕಾಟಾಚಾರಕ್ಕೆ ಹೊರಗೆ ಬರೋದು ಅಷ್ಟೇ. ನಾನು ಹೇಳ್ತಾ ಇಲ್ವಾ, ಅವರು ಮಾಧ್ಯಮದಲ್ಲಿರ್ಬೋದು ಅಥವಾ ಇಂಥ ಅಭಿಮಾನೋತ್ಸವಗಳ ಕಾರ್ಯಕ್ರಮ ಮಾಡ್ತಾ ಇರೋದು ಬರೀ ಅವ್ರವ್ರ ಕುರ್ಚಿಗಳನ್ನು ಗಟ್ಟಿ ಮಾಡ್ಕೊಳ್ಳಿಕ್ಕೆ. ನಮ್ಮಲ್ಲಿ ಏನು ನನಗೆ ಗೊತ್ತಿಲ್ಲ, ಅವ್ರು ಹೇಳೋದು, ನಾನಲ್ಲ ಇದು. ದಯವಿಟ್ಟು ನಾನು ಹೇಳ್ದಂಗೆ ಕಾಂಗ್ರೆಸ್ ಪಕ್ಷ ಇದ್ರ ಬಗ್ಗೆ ಒಪಿನಿಯನ್ ಇಲ್ಲ. ಇಟ್ ಡಸ್ ನಾಟ್ ಮ್ಯಾಟರ್ ಟು ಅಸ್. ಅವ್ರು ಎಷ್ಟಾನ ಅಭಿಮಾನೋತ್ಸವ ಮಾಡ್ಕೊಳ್ಳಿ, ನಾವ್ಯಾರು ಅದಕ್ಕೆ ಕೇಳೋಕ್ಕೆ. ಆದರೆ BJP ಶಾಸಕರು, ಮಾಜಿ ಶಾಸಕರು ಇದ್ರ ಬಗ್ಗೆ ಪ್ರಶ್ನೆ ಎತ್ತಿದಾರಲ್ಲ, ಅದಕ್ಕೆ ಉತ್ತರ ಕೊಡಿ. ನಮಗೆ ಯಾಕೆ ಉತ್ತರ ಕೊಡ್ತೀರಾ? ಹೆಂಗೆ? ಅದು ಮತ ಕಳ್ತನ ಆಗಿದೆ ಅಲ್ರಿ, ಈಗ ಅದಕ್ಕೆ ಉತ್ತರ ಅಂತಾರ? ನೋಡಿ, ಅವರು ಮತ್ತೆ ಮತ ಕಳ್ತನ ಮಾಡಿದ್ದಾರೆ, ಸಿಕ್ಕಾಕೋತಾರೆ ಇವತ್ತಿಲ್ಲ ನಾಳೆ. ಆಳಂದ್ನಲ್ಲಿ ಏನೂ ಆಗೇ ಇಲ್ಲ ಅಂದ್ರಲ್ಲ, ಏನಾಯ್ತು? ಆಳಂದ್ನಲ್ಲಿ, ಮಹದೇವಪುರದಲ್ಲಿ ಏನೂ ಆಗೇ ಇಲ್ಲ ಅಂದ್ರಲ್ಲ, ಏನಾಯಿತು? ನಮ್ಮ ದುರ್ದೈವ ಏನಪ್ಪ ಅಂದರೆ ಈ CBI, IT, ED ನಮಗೆ ಏನು ನಮ್ಮದು ಕೊನೆ ನೆರವು ಏನು? ಜುಡಿಷಿಯರಿ. ಅಲ್ಲೂ ಕೂಡ ಕೆಲವು ಸರಿ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ. ಎಲ್ಲ ದಾಖಲೆ ಕರೆಕ್ಟ್ ಅಂತಾರೆ, ಎಲ್ಲನೂ ಮಾಡೋದು ಕರೆಕ್ಟ್ ಅಂತಾರೆ, ಆದರೆ ನ್ಯಾಯ ಕೊಡಿ ಅಂದರೆ ವಿಳಂಬ ಆಗ್ತಾ ಇದೆ. ಇವತ್ತಿಲ್ಲ ನಾಳೆ ಬರುತ್ತೆ. ಸತ್ಯ ಎಷ್ಟು ದಿನ ಅಂತ ಮುಚ್ಚಕ್ಕಾಗ್ತದೆ ನಾವು? ಸರಿ, ಅವ್ರು ಎಷ್ಟು ಗೆದ್ದಿದ್ದಾರೆ ಅಂತ ತಮಿಳ್ನಾಡಿನಲ್ಲಿ? ಅವ್ರ ಯೋಗ್ಯತೆಗೆ ತಮಿಳ್ನಾಡಿನಲ್ಲಿ ಗೆದ್ದಿದ್ದು ಒಂದೇ. ಅವರ ಮಾಜಿ BJP ಅಧ್ಯಕ್ಷರಿಗೆ, ಅಣ್ಣಾಮಲೈಗೆ ಟಿಕೆಟ್ ಕೂಡ ಕೊಟ್ಟಿಲ್ಲ. ಇವ್ರು ಮಾತಾಡ್ತಾರೆ. ಆಮೇಲೆ ಯಾರು ಮಾತಾಡ್ತಾ ಇರೋದು? ಇವ್ರು ಜನರಿಂದ ಆಯ್ಕೆ ಬಂದಿದ್ದ. RSS ಚಡ್ಡಿ ತಲೆ ಮೇಲೆ ಹೊತ್ಕೊಟ್ಟ ತಕ್ಷಣವೇ ಇವ್ರು MLC ಆದರು. ಇವರಿಂದ ಕಲಿಬೇಕ ಪಾಠ. ಫಸ್ಟು ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ ಗೆಲ್ಲಿ, ZP ಗೆಲ್ಲಿ, ಒಂದು MLA ಆಗಲಿ, ಆಮೇಲೆ ಮಾತಾಡಲಿ. ಇವೆಲ್ಲ ಸುಮ್ಮನೆ ಪ್ರತಿ ಇದಕ್ಕೂ ಅವರಿಗೆ ಪ್ರತಿಕ್ರಿಯೆ ಕೊಡೋದ ಅವಶ್ಯಕತೆ ಇಲ್ಲ. ಆಮೇಲೆ ಇಲ್ಲಿ ನೀವು ಅಸ್ಸಾಮಲ್ಲಿ ಗೆದ್ರಂತ, ವೆಸ್ಟ್ ಬೆಂಗಾಲಲ್ಲಿ ಗೆದ್ರಂತ ಸಿಹಿ ಹಂಚ್ತಾ ಇದ್ರಲ್ರಿ, ಇಲ್ಲಿ ನಿಮ್ಮ ಪರಿಸ್ಥಿತಿ ಏನಿದೆ?
ಇಲ್ಲೇನಿದೆ ನಿಮ್ಮ ಪರಿಸ್ಥಿತಿ, ತಮಿಳ್ನಾಡಿನಲ್ಲಿ ಏನಿದೆ ಪರಿಸ್ಥಿತಿ, ತೆಲಂಗಾಣನಲ್ಲಿ ಏನಿದೆ ಪರಿಸ್ಥಿತಿ, ಆಂಧ್ರ ಪ್ರದೇಶನಲ್ಲಿ ಏನಿದೆ ನಿಮ್ಮ ಪರಿಸ್ಥಿತಿ, ಕೇರಳನಲ್ಲಿ ಎಷ್ಟು, ಪಂಜಾಬ್ನಲ್ಲಿ ಎಷ್ಟು, ಎಲ್ಲೆಲ್ಲಿ ಗೆದ್ದಿದ್ದೀರಾ ನೀವು? ಮಧ್ಯಪ್ರದೇಶ, ಮಹಾರಾಷ್ಟ್ರ, ಹರಿಯಾಣ, ವೆಸ್ಟ್ ಬೆಂಗಾಲ್. ನೀವು ಎಲೆಕ್ಷನ್ ಕಮಿಷನನ್ನು ನೀವು ಫ್ರೀ ಆ್ಯಂಡ್ ಫೇರ್ ಮಾಡಿಬಿಡ್ರಿ, ಇವರು ಒಂದು ಚುನಾವಣೆನೂ ಗೆಲ್ಲಲ್ಲ. ಪ್ರಾದೇಶಿಕ ಪಕ್ಷಗಳಕ್ಕಿಂತ ಹೀನಾಯ ಸ್ಥಿತಿ ಬಿ ಜೆ ಪಿದು, ಅರ್ಥ ಮಾಡ್ಕೊಳ್ಳಿ. RSS ತೆಗೆದುಬಿಡ್ರಿ, ದೇ ಆರ್ ಲೆಸ್ ದೆನ್ ಎ ರೀಜನಲ್ ಪಾರ್ಟಿ. ಎಲೆಕ್ಷನ್ ಕಮಿಷನರ್ ತೆಗೆದುಬಿಡಿ ಅಥವಾ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ಮಾಡಿ. ಇವರು ಪ್ರಾದೇಶಿಕ ಪಕ್ಷಗಳಕ್ಕಿಂತ ಕನಿಷ್ಠ ಪರಿಸ್ಥಿತಿ ಆಗ್ತದೆ. ಕೇಳ್ತೀನಿ, ನಿಮಗೆ ನನ್ನ ಸ್ನೇಹಿತರಿಗೆ ಕೇಳಕ್ಕೆ ಬಯಸ್ತೀನಿ, ಇವ್ರು ಇಷ್ಟೆಲ್ಲ ಹೇಳ್ತಾರಲ್ಲ ಕಾಂಗ್ರೆಸ್ ಬಗ್ಗೆ, ಇವ್ರ ನಾಯಕರ ಬಗ್ಗೆ ಇವ್ರಿಗೆ ಗೊತ್ತಿದೆಯಾ? ಈಗ BJP MLAಗಳಿಗೆ ಕೇಳಿಬಿಡಿ, ಗುಜರಾತ್ ಮುಖ್ಯಮಂತ್ರಿ ಯಾರು ಅಂತ ಕೇಳಿಬಿಡಿ, ಪಟ್ನೆ ಹೇಳ್ತಾರ? ಯಾರು ಮಧ್ಯಪ್ರದೇಶ ಮುಖ್ಯಮಂತ್ರಿ ಯಾರು ಅಂತ ಕೇಳಿ ಪಟ್ನೆ ಹೇಳ್ತಾರ ಅಂತ? ಒಂದು 4-5 ಮಂತ್ರಿಗಳು, ಕೇಂದ್ರ ಸಚಿವರು, ಮಂತ್ರಿಗಳು ಯಾರು TV ನಲ್ಲಿ ಕಾಣ್ತಾರೆ, ಅವ್ರಿಗೆ ಬಿಟ್ಟು ಒಂದು 5 ಹೆಸರು ಹೇಳ್ಬಿಡ್ಲಿ, ಯಾರಿಗೂ ಗೊತ್ತಾಗಲ್ಲ. ಸಿ ದೀಸ್ ಎಲೆಕ್ಷನ್ಸ್ ಆರ್ ಈಗ ಇದು ನಾನಲ್ಲ, ನೀವು ಅರ್ಥ ಮಾಡ್ಕೋಬೇಕು ಯಾವ ರೀತಿ ಇವರು ಸಂವಿಧಾನದ ಕೊಗ್ಗಲೆ ಮಾಡ್ತಾ ಇದ್ದಾರೆ. ಮೊದಲೇನು ಮಾಡಿದ್ರು? ಚೀಫ್ ಎಲೆಕ್ಷನ್ ಕಮಿಷನ್ ಸೆಲೆಕ್ಷನ್ನಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ತೆಗೆದು ಒಬ್ಬ ಕ್ಯಾಬಿನೆಟ್ ಮಂತ್ರಿಗೆ ಮಾಡಿದ್ರು. ಎಲೆಕ್ಷನ್ ಕಮಿಷನರು ಮೋದಿ ಯಾರು ಹೇಳ್ತಾರೆ ಅವರೇ ಆಗಬೇಕು, ಚೀಫ್ ಜಸ್ಟಿಸ್ ತೆಗೆದ್ರು. ಅದಾದಮೇಲೆ CEC ಆ್ಯಕ್ಟನ್ನು ಅಮೆಂಡ್ಮೆಂಟ್ ಮಾಡಿದ್ರು. ಏನಂತ ಮಾಡಿದ್ರು? ಚೀಫ್ ಎಲೆಕ್ಷನ್ ಕಮಿಷನರು ಏನೇ ಅವರು ಮಾಡಿದ್ರೂ ಕೂಡ ಅವ್ರ ಮೇಲೆ ನಾವು ಜುಡಿಷಿಯಲ್ ಆ್ಯಕ್ಷನ್ ತೊಗೊಳಕ್ಕಾಗಲ್ಲ. ಕಂಪ್ಲೀಟ್ ಜುಡಿಷಿಯಲ್ ಇಮ್ಯುನಿಟಿ ಚೀಫ್ ಎಲೆಕ್ಷನ್ ಕಮಿಷನರಿಗೆ ಕೊಟ್ಟರು. ಅದಾದಮೇಲೆ ಏನು ಮಾಡಿದ್ರು? SIR ಮಾಡಿದ್ರು, ತಮಿಳ್ನಾಡಿನಲ್ಲಿ ಮಾಡಿದ್ರು, ಕೇರಳನಲ್ಲಿ ಮಾಡಿದ್ರು, ಬಿಹಾರ್ನಲ್ಲಿ ಅದನ್ನು ಮಾಡಿದ್ರು, ವೆಸ್ಟ್ ಬೆಂಗಾಲ್ನಲ್ಲಿ ಅದಕ್ಕೆ PhD ತಗೊಂಡಿದ್ದಾರೆ. ಇದನೋಡಿ ಹೇಗೆ ವ್ಯವಸ್ಥಿತವಾಗಿ ಪ್ರಜಾಪ್ರಭುತ್ವವನ್ನು ಕೊಲೆ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ನಡೀತದೆ, ನಾರ್ತ್ ಕೊರಿಯಾನಲ್ಲೂ ಎಲೆಕ್ಷನ್ ನಡೀತದೆ, ರಷ್ಯಾನಲ್ಲೂ ಎಲೆಕ್ಷನ್ ನಡೀತದೆ. 90%, 98% ಅವ್ರಿಗೋಸ್ಕರ. ಈ ವುಮೆನ್ಸ್ ರಿಸರ್ವೇಷನ್ ಬಿಲ್ ತಂದ್ರಲ್ಲ, ಅಲ್ಲಿ ವುಮೆನ್ ರಿಸರ್ವೇಷನ್ ಇತ್ತು, ಅದರಲ್ಲಿ ವುಮೆನ್ ರಿಸರ್ವೇಷನ್ ಬಿಲ್ ಆಗಲೇ ಪಾಸ್ ಆಗಿದೆ. ಇವ್ರು ತಂದಿದ್ದು ಡಿಲಿಮಿಟೇಷನ್ ಕಮಿಷನನ್ನು ಅವ್ರ ಕೈನಲ್ಲಿ ಮಾಡ್ಕೊಳ್ಳೋಕ್ಕೆ, ಅವ್ರ ಕಪಿ ಮುಷ್ಟಿನಲ್ಲಿ ಇಟ್ಕೊಳಕ್ಕೆ. ನಾಳೆ ಹೆಂಗೆ ಬೇಕು ಹಾಗೆ ಏನೋ ಬೌಂಡ್ರಿಗಳು ಮಾಡ್ಬೋದು, ಬೇಸ್ಡ್ ಆನ್ ರಿಲಿಜಿಯಸ್ ಡೆಮೋಗ್ರಫಿ, ಹೆಂಗೆ ಅಸ್ಸಾಂನಲ್ಲಿ ಮಾಡಿದ್ರು ಅಂತ, ಅದೇ ರೀತಿ. ಸೊ ಅದಕ್ಕೆ ಇವೆಲ್ಲನೂ ಕೂಡ ಅವರು ನಡೆಸ್ತಾ ಇರೋದು ಒಂದು ಸಂಚಿದೆ ಅಧಿಕಾರದಲ್ಲಿರೋಕ್ಕೆ. ಭಾಳ ದಿನ ನಡೆಯೋದಿಲ್ಲ ಇದನ್ನು. ಅದಕ್ಕೆ ನಾನು ಹೇಳ್ತಾ ಇರೋದು, ಎಲೆಕ್ಷನ್ ಕಮಿಷನ್ನು, CBI, IT, ED, ಇವು ಆಮೇಲೆ ಚೀಫ್ ಎಲೆಕ್ಷನ್ ಕಮಿಷನರ್, ಇವ್ರು 3 ಜನಕ್ಕೆ ತೆಗೆದುಬಿಟ್ರೆ ಅಥವಾ ಪಾರದರ್ಶಕ ಇದ್ದರೆ, ಸಂವಿಧಾನದ ಪ್ರಕಾರ ನಡ್ಕೊಂಡ್ರೆ BJPಗೆ ಗೆಲುವು ಸಾಧ್ಯನೇ ಇಲ್ಲ, ಇನ್ಕ್ಲೂಡಿಂಗ್ ಇನ್ ಗುಜರಾತ್. ರಾಜ್ಯಪಾಲರ ಕಚೇರಿ ಈಗ BJP ಹೆಡ್ ಆಫೀಸ್ ಆಗಿದೆ, RSS ಹೆಡ್ ಆಫೀಸ್ ಆಗಿದೆ. ಇದು ಬರೀ ತಮಿಳ್ನಾಡಿನಲ್ಲ, ಎಲ್ಲೆಲ್ಲಿ ಅವರ ಸರ್ಕಾರಗಳಿಲ್ಲ, ಗವರ್ನರ್ಗಳು ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿವೆ. ಈಗ ಇದೇ ನಮ್ಮ ಕರ್ನಾಟಕದಲ್ಲಿ ಯಡಿಯೂರಪ್ಪ ಅವ್ರಿಗೆ ಬಿಟ್ಟಿಲ್ಲೇನ್ರಿ ಪ್ರಮಾಣ ವಚನ ಮಾಡೋಕ್ಕೆ? ಆ್ಯಂಡ್ ಇಟ್ ಈಸ್ ನಾಟ್ ದ ಗವರ್ನರ್ಸ್, ನಾವೇನು ಫ್ಲೋ ಟೆಸ್ಟು ನಾವು ಗವರ್ನರ್ ಮನೇಲಿ ಕೊಡಬೇಕಾ, ಏನು ನಾವು ಅಸೆಂಬ್ಲಿನಲ್ಲಿ ಕೊಡಬೇಕಾ? 5 ಗಂಟೆ ಬೆಳಗಿನ ಜಾವನಲ್ಲಿ ಫಡ್ನವೀಸ್ ಅವರಿಗೆ ನೀವು ಅಧಿಕಾರ ಸ್ವೀಕಾರ ಮಾಡ್ತೀವಿ, ಅದ್ಯಾವ ಕಾನೂನಲ್ಲಿತ್ತು? ತಮಿಳ್ನಾಡಿನಲ್ಲಿ ಹಿಂದಿನ ರಾಜ್ಯಪಾಲರ ವರ್ತನೆ ಗೊತ್ತಲ್ಲ ಎಲ್ಲರಿಗೂ. ಗವರ್ನರ್ ಸ್ಪೀಚಿಂದ ಅವರೇ ಹೋಗೋದು ಓಡೋಗಿ 3 ಸರಿ 4 ಸರಿ. ಕೇರಳನಲ್ಲಿ ಏನು ಮಾಡಿದ್ರು ಗೊತ್ತಲ್ಲ ನಿಮಗೆ? ಅಸ್ಸಾಂನಲ್ಲಿ ಏನು ಮಾಡಿದ್ರು, ಬೆಂಗಾಲ್ನಲ್ಲಿ ಏನು ಮಾಡಿದ್ರು, ಕರ್ನಾಟಕದಲ್ಲಿ ಏನು ಮಾಡಿದ್ರು? ಯಾವ ಕಾಯ್ದೆಗಳ ವಿಧೇಯಕವನ್ನು ನಾವು ಸಂವಿಧಾನಿಕವಾಗಿ ನಾವು ಅನುಮೋದನೆಯನ್ನು ನೀಡ್ತೀವಿ ಮೇಲ್ಮನೆ ಕೆಳಗಡೆ ಮನೆಯಲ್ಲಿ, ಅದನ್ನು ತಿರಸ್ಕಾರ ಮಾಡ್ತಾರೆ, ಅದನ್ನು ರಾಷ್ಟ್ರಪತಿ ಕಳಿಸ್ತಾರೆ. ಇವೆಲ್ಲನೂ ಯಾವ ಡೈರೆಕ್ಷನ್ ಮೇಲೆ ಆಗ್ತಾ ಇರೋದು? BJP, RSS ಇವ್ರ ಕೈಗೊಂಬೆಗಳಾಗಿದ್ದಾರೆ. ದಟ್ ಈಸ್ ನಾಟ್ ಗವರ್ನರ್ಸ್ ರೆಸ್ಪಾನ್ಸಿಬಿಲಿಟಿ. ಆಯ್ತು ರೀ, ಇಲ್ಲಿ ಆಪರೇಷನ್ ಕಮಲ ಆದಾಗ ರಾಜ್ಯಪಾಲರು ಏನು ಮಾಡ್ತಾ ಇದ್ರು ಅವಾಗೆಲ್ಲ? ಹರಿಯಾಣನಲ್ಲಿ ಆದಾಗ ಏನು ಮಾಡಿದ್ರು, ಮಹಾರಾಷ್ಟ್ರದಲ್ಲಿ ಹೋದಾಗ ಏನು ಮಾಡಿದ್ರು, ಮಧ್ಯಪ್ರದೇಶದಲ್ಲಿ ಮಾಡಿದಾಗ ಏನು ಮಾಡಿದ್ರು, ಪಂಜಾಬ್ನಲ್ಲಿ ಮಾಡಿದಾಗ ಏನು ಮಾಡಿದ್ರು?
ಇರಲಾರ್ದ ಕಾನೂನು ಸಂವಿಧಾನ ತಮಿಳ್ನಾಡಿಗೆ ಸಪ್ರೇಟ್ ಇದೆಯಾ? ಇಲ್ಲ ತಾನೆ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಹ್ಯಾಸ್ ಕಮ್, ಎಸ್ ವಿ ಆರ್ ಕ್ಲೇಮಿಂಗ್ ಟು ಫಾರ್ಮ್ ದ ಗೌರ್ಮೆಂಟ್. ಈಗ ಅಲ್ಲಿ ಪ್ರೂವ್ ಮಾಡಲಿ. ಮೆಜಾರಿಟಿ ಇಲ್ಲಾಂದ್ರೆ ಸರ್ಕಾರ ಆಟೋಮೆಟಿಕ್ ಬೀಳ್ತದಲ್ಲ. ಏನು ಗವರ್ನರ್ ಅಡುಗೆ ಮನೇಲಿ ಬಂದು ಕೊಡಬೇಕಾ 100 ಜನ ಸಿಗ್ನೇಚರು, ಅಥವಾ ಹೋಗಲ್ಲಿ ಪರೇಡ್ ಮಾಡಬೇಕಾ? ನೋ, he is the constitutional head, sir, is not above the constitution. Constitution ಏನೇನುತ್ತೆ? Majority should be proved on the floor of the house, not in governor's house. ಅದೇ ಇವಾಗೆಲ್ಲ ಕೊಟ್ಟಿದ್ರಾ? ಯಡಿಯೂರಪ್ಪವ್ರು ಕೊಟ್ಟಿದ್ರಾ? ಫಡ್ನವೀಸ್ ಕೊಟ್ಟಿದ್ರಾ? ಹೀಗೆ ತಾನೇ ಹೋಗಿ ನಾನು ನಮ್ಮ ಪಾರ್ಟಿ ನಮ್ಗೆ ಬೆಂಬಲ ಸಿಕ್ಕಿದೆ, ನಮಗೆ ಇದು ಕೊಡಿ ಅಂತ, ನಮಗೆ ಪ್ರಮಾಣ ವಚನ ಕೊಡಿ ಅಂತ ಕೊಟ್ಟಿಲ್ವಾ ಅವಾಗ? ಇಲ್ಲೇ ಕರ್ನಾಟಕದಲ್ಲಿ ಆಗಿಲ್ವಾ ಸರ್ ಇದು? ಬೇರೆದು ಬಿಟ್ಬಿಡಿ. ಯುವರ್ ಗೆಸ್ ಇಸ್ ಆಸ್ ಗುಡ್ ಆಸ್ ಮೈನ್. ಅದೇನಿಲ್ಲ, ಅವ್ರು ಬರೋಕ್ಕೇನಿದೆ, ಅದಕ್ಕೆ ಇದಕ್ಕೇನು ಸಂಬಂಧ? ನೋಡಿ, ಯಾವುದೇ ನಿರ್ಧಾರಗಳಿದ್ರೂ ಕೂಡ ಸ್ಥಳೀಯ ನಾಯಕರು ಮುಖಂಡರಿಗೆ ಕೇಳೇ ನಾವು ಮಾಡಿರೋದು. ಆಮೇಲೆ ಕೆಲವು ತತ್ವಗಳನ್ನು, ಸಿದ್ಧಾಂತಗಳನ್ನು ಸಮಾಜದಲ್ಲಿ ಬೆರೆಸಬಾರ್ದು ಅಂದ್ಬಿಟ್ಟು ನಾವು ಕಾಂಪ್ರಮೈಸ್ ಆಗಬೇಕಾಗ್ತದೆ ಒಂದೊಂದು ಸರಿ. ಅವ್ರು DMK ಹೇಳ್ತಾರೆ, ನಾವೇನು ಚೂರಿ ಹಾಕಿಲ್ಲ ಸರ್, ಎಲ್ಲರ ಜೊತೆ ಕನ್ಸಲ್ಟೇ ಮಾಡಿದ್ದೀವಿ. ನಮ್ಮ ವರಿಷ್ಠರು ಅವ್ರ ವರಿಷ್ಠರಿಗೆ ಮಾಡಿದ್ದಾರೆ. ಹೌದು, ನೀವು ಹೇಳೋದು ಕರೆಕ್ಟು. ಅವ್ರ ಕಷ್ಟ ಕಾಲದಲ್ಲಿ ನಾವಿದ್ವಿ, ನಮ್ಮ ಕಷ್ಟ ಕಾಲದಲ್ಲಿ ಅವರಿದ್ದಾರೆ. ಆದರೆ ಇವಾಗ ಬದಲಾದಂಥ ಪರಿಸ್ಥಿತಿನಲ್ಲಿ ಈಗ ನಾಳೆ ಈ ನಮ್ಮ ಬೆಂಬಲದಿಂದ ಅವ್ರಿಗೆ ಆಗ್ತಾ ಇದೆ ಅಂದರೆ ಅದನ್ನು ಮಾಡಲೇಬೇಕಾಗ್ತದೆ. ನಮಗೇನು ಇಂಪಾರ್ಟೆಂಟು? ಸಂವಿಧಾನ ಇಂಪಾರ್ಟೆಂಟ್. ನಮಗೇನು ಇಂಪಾರ್ಟೆಂಟು? ಜಾತ್ಯತೀತ ತತ್ವ ಇಂಪಾರ್ಟೆಂಟು. ಸಮಬಾಳು ಸಮಪಾಲು ಇಂಪಾರ್ಟೆಂಟು. ಅದು ಕೆಲವು ತತ್ವ ಸಿದ್ಧಾಂತದಲ್ಲಿ ಇಲ್ಲ. ಸಾರಿ ನೋಡಿ, ಅದೇ ನಾನು ಹೇಳ್ತಾ ಇಲ್ಲ, ನೋ ಡಿಸಿಷನ್ ಹ್ಯಾಸ್ ಬೀನ್ ಟೇಕನ್ ವಿತೌಟ್ ಕನ್ಸಲ್ಟೇಷನ್ ಆಫ್ ಲೋಕಲ್ ಲೀಡರ್ಸ್. ಈಗ ಲೋಕಲ್ ಲೀಡರ್ಸ್ದವರು ಇಲ್ಲಪ್ಪ ನಮಗೆ ಸರ್ಕಾರದ ಒಳಗೆ ಇದ್ದು ಇನ್ನೂ ಹೆಚ್ಚಿನ ಒಳ್ಳೆ ಕೆಲಸ ಮಾಡ್ಬೋದು ಅಂತ ಇದ್ರೆ ಆಯಿತು ಅಷ್ಟೇ. ಈಗ ಅದು ನೋಡೋಣ ಏನಾಗ್ತದೆ. ಫಸ್ಟ್ ಇದು ಗವರ್ನರ್ ಗಂಟನ್ನು ಬಿಚ್ಚಬೇಕಲ್ಲ. ಕಗ್ಗಂಟೆ ಆಗಿರಿ, 2 ದಿನ ಆಗಿದೆ ಎಲೆಕ್ಷನ್ ಆಗಿ. 3 ಜನ ಇರ್ಬೋದು, 100 ಜನ ಇದು ಕಗ್ಗಂಟೆಯಲ್ಲಿದೆ. ಎಲ್ಲರೂ ಒಂದು ಲೈನ್ ರೆಸಲ್ಯೂಷನ್ ಮಾಡಿ ಕಳಿಸಿದಾರ ಸರ್. ಏನಂತ ಹೈಕಮಾಂಡ್ ಏನು ಹೇಳುತ್ತೆ ಅದು ಒಪ್ತೀವಿ ಅಂತ. ಅದು ಲೈನ್ ಕಳಿಸಿರ್ಲಿಲ್ಲ ಅಂದರೆ ನೀವು ಕಗ್ಗಂಟೆ ಅನ್ನೋದು. This video is sponsored by Mahalakshmi Jewelers, Mannur Multi-Speciality Hospital, KBN University, Royal PU College of Science and Commerce, Imran Silk House, Al Sharia Group of Institutions, and by Ideal with G.